ಅವರಿಬ್ಬರ ಎಂಗೇಜ್ಮೆಂಟ್ ಆಗಿತ್ತು, ಮದುವೆ ಡೇಟ್ ಕೂಡ ಫಿಕ್ಸ್ ಆಗಿತ್ತು. ಭಾರಿ ಅದ್ದೂರಿ ಮದುವೆಗಾಗಿ ಇನ್ನಿಲ್ಲದ ತಯಾರಿ ನಡೆದಿತ್ತು. ಕೋಟಿ ಕೋಟಿ ಹಣ ಸುರಿಯುವಂಥ ವೈಭವದ ಮದುವೆ ಅದಾಗ್ತಿತ್ತು. ಆತ ಮದುವೆ ಬಗ್ಗೆ ನೂರಾರು ಕನಸು ಕಟ್ಕೊಂಡು ಆಕೆಯ ಜೊತೆಗೆ ದಾಂಪತ್ಯ ಜೀವನಕ್ಕೆ ಎದುರು ನೋಡ್ತಾ ಇದ್ದ. ಇದೇ ಖುಷಿಗೆ ಲೋಗಡಕ್ಕೆ ಟ್ರೆಕ್ ಹೋಗೋಣ ಅಂತ ಆಕೆ ಕೇಳಿದ್ಲು. ಈ ಲೋಗಡ ಮಹಾರಾಷ್ಟ್ರದ ಲೋನ್ವಾಲಾ ಬಳಿ ಇರುವಂತಹ ಒಂದು ಪ್ರಸಿದ್ಧ ಐತಿಹಾಸಿಕ ಬೆಟ್ಟದಂತಹ ಕೋಟೆ. ಈ ನಡುವೆ ಫೋಟೋ ಶೂಟ್ಗೆ ಬಾಲಿಗೆ ಹೋಗ್ಬೇಕಾಗಿತ್ತು, ಆದ್ರೆ ಪಾಸ್ಪೋರ್ಟ್ ದಿಢೀರ್ ಅಂತ ಇಲ್ವಾಗಿ ಕೊನೆ ಗಳಿಗೆಯಲ್ಲಿ ಅದು ಕ್ಯಾನ್ಸಲ್ ಆಯ್ತು. ಕೊನೆಗೆ ಆಕೆಯ ಬರ್ಡೇ ದಿನ ಲೋಹಗಢ್ ಕೋಟೆಗೆ ಹೋಗೋದು ಫಿಕ್ಸ್ ಆಯ್ತು. ಬರ್ಡೇ ಸೆಲೆಬ್ರೇಟ್ ಮಾಡೋಕೆ ಯಾವ ದೇಶಕ್ಕೆ ಬೇಕಾದ್ರೂ ಆತ ಆಕೆಯನ್ನ ಕರ್ಕೊಂಡು ಹೋಗೋದಿಕ್ಕೆ ರೆಡಿ ಇದ್ದ. ಆದ್ರೆ ಆಕೆಗಿದ್ದಿದ್ದು ಒಂದೇ ಬೇಡಿಕೆ, ಲೋಹಗಢ್ ಕೋಟೆಗೇನೆ ಹೋಗೋಣ ಅಂತ. ಮೊನ್ನೆ ಜೂನ್ 18ಕ್ಕೆ ಲೋಹಗಢ್ ಕೋಟೆಗೆ ಹೋಗಿದ್ದಾರೆ. ಅಲ್ಲಿ ಸುತ್ತಾಡಿ ಫೋಟೋ ತೆಗೆಯೋ ಹೊತ್ತಿಗೆ ಅಲ್ಲಿಗೆ ಇನ್ನೊಬ್ಬನ ಎಂಟ್ರಿ ಆಗಿದೆ. ಆತ ಮತ್ತೆ ಆಕೆ ಇಬ್ರೂ ಸೇರ್ಕೊಂಡು ಎಂಗೇಜ್ಮೆಂಟ್ ಮಾಡಿಕೊಂಡು ನನ್ನೇ ಪ್ರತಾಪಕ್ಕೆ ದೂಡಿ ಪಾಪ ಕೊಂದೇ ಬಿಟ್ಟಿದ್ದಾರೆ. ಈ ರೀತಿ ತನ್ನ ವಧು ಆಗೋಳಿಂದಾನೇ ಮೋಸ ಹೋಗಿ ಪ್ರಾಣ ಕಳ್ಕೊಂಡವನು ಕೇತನ್ ಅಗರ್ವಾಲ್. ಪುಣೆಯ ಪ್ರಖ್ಯಾತ ಬಿಲ್ಡರ್ ಮಗ, ನೂರಾರು ಕೋಟಿಯ ಏಕೈಕ ವಾರಸುದಾರ. ಇವನಿಗೆ ಡ್ರೈ ಫ್ರೂಟ್ ಉದ್ಯಮಿಯ ಮಗಳು ಸಿಯಾ ಗೋಯಲ್ ಜೊತೆಗೆ ಮದುವೆ ಫಿಕ್ಸ್ ಆಯ್ತು. ಮದುವೆಗೆ ಜೈಪುರದ ಅರಮನೆ, ಅತಿಥಿಗಳನ್ನ ಕರೆದುಕೊಂಡು ಹೋಗೋದಿಕ್ಕೆ ವಿಮಾನಗಳನ್ನೇ ಸುಮಾರು 20 ಕೋಟಿ ಸುರಿದು ಬುಕ್ ಮಾಡಲಾಗಿತ್ತು. ಇಷ್ಟೆಲ್ಲ ಆದಮೇಲೆ ಈ ಸಿಯಾ ಗೋಯಲ್ ತಲೆಗೆ ಬೇರೆನೇ ಯೋಚನೆ ಹೋಗಿದೆ. ನನಗೆ ಕೇತನ್ ಅಗರ್ವಾಲ್ ಬೇಡ, ಎಲ್ಲೋ ಭೇಟಿಯಾದ ಚೇತನ್ ಚೌಧರಿ ಬೇಕು ಅಂತ. ಅದಾಗಿದ್ರೂ ಏನ್ ಪರವಾಗಿರ್ಲಿಲ್ಲ, ಆದ್ರೆ ಅದರ ಜೊತೆಗೆ ಇನ್ನೊಂದು ಖತರ್ನಾಕ್ ಐಡಿಯಾ ಆಕೆಗೆ ಬಂದಿದೆ. ಅದು ನಿಶ್ಚಿತಾರ್ಥ ಆದಂತಹ ಕೇತನ್ ಅಗರ್ವಾಲನ್ನ ಮುಗಿಸಿ ಮತ್ತೆ ಚೇತನ್ ಜೊತೆಗೆ ಮದುವೆ ಆಗುವಂತ ಒಂದು ಐಡಿಯಾ. ಅದಕ್ಕೆ ಸಿಯಾ ಗೋಯಲ್ ಹಾಗೂ ಚೇತನ್ ಚೌಧರಿ ಸೇರ್ಕೊಂಡು ಪ್ಲಾನ್ ಮಾಡಿ ಅಮಾಯಕ ಕೇತನ್ ಅಗರ್ವಾಲನ್ನ ಕೊಂದೇ ಬಿಟ್ಟಿದ್ದಾರೆ. ಒಂದು ಕಡೆ ಕೋಟ್ಯಾಧಿಪತಿ ಜೊತೆಗೆ ನಿಶ್ಚಿತಾರ್ಥ ಮಾಡಿಕೊಂಡ ಸಿಯಾ ಗೋಯಲ್, ಇನ್ನೊಂದು ಕಡೆಗೆ ಚೇತನ್ ಚೌಧರಿ ಜೊತೆಗೆ 6 ತಿಂಗಳಲ್ಲಿ 2000ಕ್ಕೂ ಹೆಚ್ಚು ಬಾರಿ ಮಾತಾಡಿದ್ದಾಳೆ. ಕೇತನ್ ಲೋಹಗಢ್ ಕೋಟೆಯಿಂದ ಕೆಳಗ್ ಬಿದ್ದು ಸಾಯೋ ಹಿಂದಿನ ದಿನ ಸಿಯಾ ಹಾಗೂ ಚೇತನ್ ಒಂದು ಕೆಫೆಯಲ್ಲಿ ಮೀಟಿಂಗ್ ಕೂಡ ಮಾಡಿದ್ದಾರೆ. ಇದ್ರಲ್ಲಿ ವಿಪರ್ಯಾಸ ಏನು ಅಂದ್ರೆ, ಜೂನ್ 18ಕ್ಕೂ ಮೊದಲು 2 ಬಾರಿ ಅದೇ ಲೋಹಗಢ್ಗೆ ಕರ್ಕೊಂಡು ಹೋಗಿ ದೂಡಿ ಹಾಕೋದಿಕ್ಕೆ ಸಿಯಾ ಗೋಯಲ್ ಪ್ರಯತ್ನ ಪಟ್ಟಿದ್ದಾಳೆ. ಆದ್ರೆ ಕೇತನ್ ಬಚಾವಾಗಿದ್ದಾನೆ. ಅವಾಗ ಏನೇನೋ ಸಬೂಬನ್ನ ಹೇಳಿದ್ದನ್ನ ಪಾಪ ಕೇತನ್ ಹೇಗೋ ನಂಬಿದ್ದಾನೆ. ಆದ್ರೆ ಅದ್ ಯಾವ ರೀತಿ ಅಮಾಯಕತೆ ಅನ್ನೋದು ಇನ್ನೂ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಕಷ್ಟ ಆಗ್ತಾ ಇದೆ. ಇಲ್ಲಿರುವಂತ ಬಹು ಮುಖ್ಯವಾದಂತ ಪ್ರಶ್ನೆ ಏನು ಅಂತಂದ್ರೆ, ಸಿಯಾ ಗೋಯಲ್ಗೆ ಚೇತನ್ ಚೌಧರಿ ಜೊತೆಗೇನೆ ಮದುವೆ ಆಗ್ಬೇಕು ಅಂತ ಇದ್ರೆ ತಂದೆ ತಾಯಿಗೆ ಹೇಳಿನೋ ಅಥವಾ ಹೇಳ್ದೇನೋ ಹೋಗಿ ಆತನನ್ನ ಮದುವೆ ಮಾಡ್ಕೊಳ್ಬಹುದಾಗಿತ್ತಲ್ಲ. ಆದ್ರೆ ತನ್ನನ್ನ ನಂಬಿ ಬಂದಿದ್ದಂಥ ಆ ಕೇತನ್ ಅಗರ್ವಾಲ್ನನ್ನ ಕೊಲ್ಲುವಂಥ ಕ್ರೌರ್ಯ ಯಾಕೆ ತೋರಿಸಿದ್ನು ಈ ಸಿಯಾ ಗೋಯಲ್? ಯಾರನ್ನಾದ್ರೂ, ಅದರಲ್ಲೂ ತನ್ನ ಜೊತೆಗೆ ಜೀವನವನ್ನ ಕಟ್ಕೊಳ್ಳುವಂಥ ಬಯಕೆಯಿಂದ ಬಂದವನನ್ನ ಕೊಂದು ಅದ್ಯಾವ ಹೊಸ ಜೀವನ ಕಟ್ಟೋದಿಕ್ಕೆ ಹೊರಟಿದ್ಲು? ಆ ರೀತಿ ಅಮಾಯಕರ ಪ್ರಾಣ ಬಲಿ ಪಡೆದು ನಮ್ಮ ಜೀವನ ಕಟ್ಟೋದಿಕ್ಕೆ ಸಾಧ್ಯ ಇದೆಯಾ? ಆ ಕೇತನ್ ಅಗರ್ವಾಲನ್ನ ಅವನು ಪಾಡಿಗೆ ಬಿಟ್ಬಿಟ್ಟು ಆಕೆ ತನಗಿಷ್ಟ ಬಂದವ್ರ ಜೊತೆಗೆ ಮದುವೆ ಆಗಬಹುದಾಗಿತ್ತು. ಆದ್ರೆ ಆಕೆಯ ತಲೆಗೆ ಬೇರೆನೆ ಒಂದು ಮಹಾ ದುಷ್ಟ ಐಡಿಯಾ ನುಸುಳಿತ್ತು. ನಮ್ಮ ಸಮಾಜ ಯಾಕೆ ಇಷ್ಟೊಂದು ದುಷ್ಟತನವನ್ನ ಮೆರಿತಾ ಇದೆ? ಕೋಟಿಗಟ್ಟಲೆ ದುಡ್ಡಿದ್ದವರು, ತಮಗಿಷ್ಟ ಬಂದಿದ್ದನ್ನ ಆಯ್ದುಕೊಳ್ಳುವಂತ ಒಂದು ಸ್ವಾತಂತ್ರ್ಯ ಇರೋರು ಅಮಾಯಕರ ಪ್ರಾಣದ ಜೊತೆಗೆ ಯಾಕೆ ಚಲಾಟ ಆಡ್ತಾರೆ? ಈಗ ಒಂದು ಕುಟುಂಬದ ಕುಡಿ ಇಲ್ವಾಯ್ತು. ಆ ತಂದೆ ತಾಯಿ ಜೀವನ ಪೂರ್ತಿ ಮಗನ ದುರಂತದ ಅಂತ್ಯದ ಬಗ್ಗೆ ಕೊರಗಬೇಕು. ಆತನ ತಂದೆಯ ಉದ್ಯಮ ಸಾಮ್ರಾಜ್ಯ ಇನ್ ಯಾವುದಕ್ಕೆ ಬೇಕದು? ಆ ಕಡೆಗೆ ಕೊಂದು ಹಾಕ್ದವಳು, ಅವಳ ಆ ಕ್ರಿಮಿನಲ್ ಪ್ರಿಯಕರ, ಅವರಿಬ್ಬರು ಕುಟುಂಬಗಳು ಇನ್ನು ಬದುಕಿಡಿ ಗೋಳಾಟದಲ್ಲೇನೆ ಕಳಿಬೇಕು. ಇದೆಂಥ ಪ್ರೀತಿ? ಈ ರೀತಿ ಮಾಡೋದು ಯಾವ ಸೀಮೆ ಲವ್ ಇದು? ಯಾರನ್ನೋ ಬಲಿ ಪಡೆದು ನಮ್ಮ ಪ್ರೀತಿ ಅರಳುತ್ತಾ? ಇಂತಹ ಮಹಾ ದುಷ್ಟತನ ಎಲ್ಲಿಂದ ನಮ್ಮ ಜನರೊಳಗೆ ಸೇರ್ಕೊಳ್ತಾ ಇದೆ? ಇನ್ನು ಒಂದು ಕೊಲೆಯಾದ ಕೂಡಲೇ ಒಂದು ನಿರ್ದಿಷ್ಟ ಸಮುದಾಯದ ಆರೋಪಿ ಇದ್ರೆ ದೇಶಾದ್ಯಂತ ಗುಲ್ಲೆಬ್ಸೋರು, ಗಲಾಟೆ ಮಾಡೋರು, ಇಲ್ಲಿ ಸಲ್ಲದ ಆರೋಪ ಮಾಡೋರು ಈಗ ಎಲ್ಲೋಗಿದ್ದಾರೆ? ಒಂದು ಜೋಡಿ ನಡುವೆ ಮನಸ್ತಾಪ ಆಗಿ ಯುವತಿಯ ಕೊಲೆ ಆದ್ರೆ ಆರೋಪಿ ಮುಸ್ಲಿಂ ಸಮುದಾಯಕ್ಕೆ ಏನಾದ್ರೂ ಸೇರಿದವನಾಗಿದ್ರೆ ಕೂಡ್ಲೆ ಲವ್ ಜಿಹಾದ್ ಆಂಗಲ್ ಅನ್ನ ತಂದು ಕೂಗೆಬ್ಸೋರು ಈಗ ಎಲ್ಲಿದ್ದಾರೆ? ವೀಕ್ಷಕರೇ, ಈ ಕುರಿತು ನಿಮ್ಗೇನ್ ಅನ್ಸುತ್ತೆ, ಏನ್ ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ನೀವಿನ್ನೂ ವಾರ್ತಾ ಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.